ದರ್ಶನ್, ಪವಿತ್ರ ಗೌಡ ಹಾಗೂ ಸೇರಿದ 7 ಜನರಲ್ಲಿ ಬೆಳ್ಳಂಬೆಳಗ್ಗೆ ಸುಪ್ರೀಂ ಕೋರ್ಟಿಂದ ಶಾಕ್ ನೀಡಿದ ಸುಪ್ರೀಂ ಕೋರ್ಟ್ ಅಂತಲೇ ಹೇಳ್ಬೋದು. ಬೆಳ್ಳಂಬೆಳಗ್ಗೆ ಕೋರ್ಟಿಗೆ ಹಾಜರಾದ ಪವಿತ್ರ ಗೌಡ, ದರ್ಶನ್ ಹಾಗೂ 7 ಜನರಿಗೂ ಸುಪ್ರೀಂ ಕೋರ್ಟ್ ಶಾಕ್ ನೀಡಿದೆ. ಅದೇನೆಂದರೆ, ದರ್ಶನ್ ರವರ ಕೇಸ್ನಲ್ಲಿ ಲಿಖಿತ ಆಧಾರಗಳನ್ನು ಕೇಳಿದ ಕೋರ್ಟ್ ವಾದ ವಿವಾದಗಳನ್ನು ಮಂಡನೆ ಮಾಡಿ ನಾವು ಯಾರದು ತಪ್ಪು ಎಂದು ನೋಡುತ್ತೇನೆ ಎಂದು ಹೇಳಿದ ಸುಪ್ರೀಂ ಕೋರ್ಟನ್ನು ಅಡ್ಜರ್ನ್ ಮಾಡಲಾಗಿತ್ತು. ಇಂದು ಕೋರ್ಟ್ ಇರುವ ಕಾರಣ ಬೆಳ್ಳಂಬೆಳಗ್ಗೆ ಪವಿತ್ರ ಗೌಡ ಹಾಗೂ ದರ್ಶನ್ ರವರು ಕೋರ್ಟಿಗೆ ಹಾಜರಾಗಿದ್ದರು. ಇದರಲ್ಲಿ ಸುಪ್ರೀಂ ಕೋರ್ಟ್ನ ಆರ್ಡರ್ನ ಪ್ರಕಾರ ತಪ್ಪು ಯಾರದೇ ಇರಲಿ ತಪ್ಪು ತಪ್ಪೇ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ರವರ ತಪ್ಪು ಇಲ್ಲ ಎಂದು ಹೇಳಿದವರಿಗೆ ತಪ್ಪು ಎಂದು ಹೇಳಿ ಸುಪ್ರೀಂ ಕೋರ್ಟ್ ಮತ್ತೆ ದರ್ಶನ್ ರವರನ್ನು ಜೈಲಿಗೆ ಹೋಗಬೇಕೆಂದು ತೀರ್ಪು ನೀಡಿದ್ದಾರೆ. ಕೋರ್ಟಿಗೆ ಹೋಗುವ ಬೆಳಿಗ್ಗೆನೇ ಪವಿತ್ರ ಗೌಡರವರು ಸತ್ಯವು ಎಲ್ಲಕ್ಕಿಂತ ಶಕ್ತಿಶಾಲಿ, ಆದುದರಿಂದ ನ್ಯಾಯ ತಂದೇ ಕೊಡುತ್ತದೆ ಎಂದು ಕೂಡ ಹಾಕಿಕೊಂಡಿದ್ದರು. ಆದರೆ ಈಗ ಪವಿತ್ರ ಗೌಡರವರಿಗೆ ಶಾಕ್ ಆಗಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಹಿಂದೆ ದರ್ಶನ್ ರವರು ಜೈಲಿಗೆ ಹೋಗಬೇಕೆಂದು ಜಡ್ಜ್ಮೆಂಟ್ ಆಗಿದೆ. ಆದರೆ ಅಲ್ಲಿ ದರ್ಶನ್ ರವರಿಗೆ ಬೇಕಾದ ರೀತಿಯಲ್ಲಿ ಏನಾದರೂ ಸೌಲಭ್ಯಗಳನ್ನು ಒದಗಿಸಿದರೆ ಅವರನ್ನು ಕೂಡ ಸಸ್ಪೆಂಡ್ ಮಾಡಲಾಗುತ್ತದೆ. ಹಿಂದೆ ಇದ್ದ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ದರ್ಶನ್, ಪವಿತ್ರ ಗೌಡರವರ ಬಗ್ಗೆ ನಿಮಗೇನು ಅನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ. ದರ್ಶನ್ ರವರಿಗೆ ಜೈಲ ಬೇಲ.